ಇಷ್ಟಕ್ಕೆಲ್ಲ ಆನೆ ಗೀಣೆ ಬೇಕಾಗಿತ್ತ? ಸರಿ ಸರಿ, ಈಗ ಏನು ನೀನು ನನ್ನ ಮೇಲೆ ಆಣೆ ಮಾಡಿದ ಪ್ರಕಾರ ನಾನು ಎಲ್ಲಿ ಹೋಗಿದೆ ಅಂತ ನಿನಗೆ ಹೇಳಬೇಕು ತಾನೆ? ಹೇಳ್ತೀನಮ್ಮ, ಹೇಳ್ತೀನಿ. ನೋಡಮ್ಮ, ನಿನ್ನೆ ರಾತ್ರಿ ನಾನು ಊಟ ಮಾಡಿ ಮಲಗಿದಾಗ ಸ್ವಲ್ಪ ಹೊತ್ತಿನ ನಂತರ ನಿನ್ನ ಅಣ್ಣ ಆದಿ ಬಂದು ನನಗೆ ಊಟ ಬಡಿಸು ಅಂತ ಆಗ ನೀನು ಅವನನ್ನು ಸಮಾಧಾನಪಡಿಸುತ್ತಿರುವುದು ನೋಡು. ನಾನು ಕೇಳಿಸಿಕೊಂಡೆ ಅಮ್ಮ, ಕೇಳಿಸಿಕೊಂಡೆ. ಸರಿ, ಹಾಗಾದ್ರೆ ಅದು ನಿನ್ನೆ ರಾತ್ರಿ ಅಡುಗೆ ಮಾಡಲು ಮನೆಯಲ್ಲಿ ಅಕ್ಕಿ, ಬೇಳೆ ಇದರಲ್ಲಿ ಯಾವುದೇ ಸಾಮಾನ್ಯ ಪದಾರ್ಥ ಇಲ್ಲದಿದ್ದಾಗ ಕಾಯಿಲೆಗೆ ಬಿದ್ದ ನನಗೋಸ್ಕರ ಬೇರೆಯವರ ಮನೆಯಿಂದ ಬೇಡಿಕೊಂಡು ಅನ್ನವನ್ನು ತೆಗೆದುಕೊಂಡು ನೀನು ತಿನ್ನದೆ, ನಿನ್ನನ್ನ ಆದರೂ ಕೊಡದೆ ಈ ಹಾಳಾದ ಪಾಪಿಯ ಹೊಟ್ಟೆ ತುಂಬಿಸಿದೆಯಲ್ಲಮ್ಮ, ತುಂಬಿಸಿದೆಯಲ್ಲ. ಆದರೆ ನೀವಿಬ್ಬರು ಏನು ಮಾಡಲು ಸಾಧ್ಯಮ್ಮ? ಏನು ಮಾಡಲು ಸಾಧ್ಯ? ಗಾಳಿ, ಬೇಡಿ ಈ ದವಸ ಧಾನ್ಯವನ್ನು ತಂದಿದ್ದೇನಮ್ಮ, ತಂದಿದ್ದೇನೆ. ಭೂಮಿ ಮೇಲೆ ಕೈ ಕಾಲು ಕಟ್ಟಿದ್ದು, ಭೂಮಿ ಮೇಲೆ ನಿಲ್ಲುವ ಶಕ್ತಿ ಇದ್ದು ಅವ್ರು ಮಾತ್ರ ದುಡಿಯೋದಕ್ಕೆ ಹೋಗದೆ ಮನೆಗೆ ಸೇರ್ತಾರೆ. ನೀ ಮಾತ್ರ ನಿಲ್ಲೋದಕ್ಕಾಗದೆ ಕಾಲಿಲ್ಲದೆ ಅದು ದೇವಸ್ಥಾನದ ಮುಂದೆ ಹೋಗಿ ಈ ಅಕ್ಕಿ ಬೇಳೆ ತಂದಿರೋದನ್ನ ನೋಡಿದ್ವಿ. ಯಾಕೆ ತರಬಾರ್ದು ಅಲ್ಲ? ಈಗಾಗಲೇ 8-10 ದಿವಸದ ಹಿಂದೆ ನಾನು 500 ರೂಪಾಯಿ ದುಡ್ಡು 200 ರೂಪಾಯಿ ಖರ್ಚು ಮಾಡಿ 200 ರೂಪಾಯಿ ನಿಮಗೆ ಕ್ಯಾಶ್ ತಂದು ಕೊಟ್ಟಿಲ್ವಾ? ಅಡಿಗೆ ಮಾಡೋದಕ್ಕೆ ಹೇಳು ಸಿಸ್ಟರ್, ಹೇಳು. ಕೊಟ್ಟಿದ್ದೀಯ 200 ರೂಪಾಯಿ ನಮಗೇನು? ಊಟ ತಿಂಡಿ ಅದು ಇದು ಅಂತ ಹೇಳೋ ಹೇಳೋ ಮನೆ ನಿಜ. ನೀನು ನಮಗೆ ಆ 10-15 ದಿವಸಕ್ಕೊಮ್ಮೆ ಕೊಡುವ ಆ 200 ರೂಪಾಯಿ ನಮಗೆ ಸಾಲುತ್ತದೆಯಾ? ಅದರಿಂದ ನೀನೇ ಏನಾದ್ರೂ ನಿನಗೆ ಬೇಕಾದಷ್ಟು ತೆಗೆದುಕೊಳ್ಳಬಹುದಲ್ಲ? ನಮ್ಮ ಯೋಚನೆ ಬಿಟ್ಟು ಬಿಡು. ನೋಡು, ಸ್ವಲ್ಪ ಯೋಚನೆ ಮಾಡೋ, ಯೋಚನೆ ಮಾಡೋ, ಯೋಚನೆ ಮಾಡೋ. ಏನೋ ಯೋಚನೆ ಮಾಡೋದು, ಏನೋ ಯೋಚನೆ ಮಾಡೋದು? ನೋಡು, ನಾನು ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ನೋಡು, ಪರೋಕ್ಷವಾಗಿ ನಿನ್ನಲ್ಲಿರೋ ಹೊಟ್ಟೆ ಕಿಚ್ಚನ್ನು ಹೊರಹಾಕಿ ನನ್ನ ಮೇಲಾದ್ರೂ ನೀನು ಮನೆಯಿಂದ ಹೊರ ಹಾಕೋ ಪ್ರಯತ್ನ ಮತ್ತೆ ಅಂದ್ರೆ ಏನೋ ಏನ್ ಮಾಡ್ತೀಯ? ಎಷ್ಟು ಪರ್ವತದ ಎತ್ತರ ಬೆಳೆದುಕೊಂಡು ಒಂದು 3 ಕಾಸಿನ ಸಂಪಾದನೆ ಮಾಡುವ ಯೋಗಕ್ಕಿಲ್ಲದ ನೀನು ಇದ್ದವರೆಷ್ಟು ಹೊರಟಗೋ ಹೊರಟಗೋ.